இந்தா வந்துட்டேன் ராசா. ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಸೂಪರ್ ಆಗಿದ್ದೀನಿ. ವೆಲ್ಕಮ್ ಟು ನ್ಯೂ ವ್ಲಾಗ್. ಆಯುಧ ಪೂಜದ ವ್ಲಾಗ್ ಇದು. ಎಲ್ಲರಿಗೂ ಆಯುಧ ಪೂಜದ ಶುಭಾಶಯಗಳು. ಎಲ್ಲರ ಮನೇಲಿ ಹಬ್ಬ ಸೂಪರಾಗಿ ಮಾಡಿದ್ದೀರಾ ಅಂದ್ಕೊಂಡಿದ್ದೀವಿ. ನಮ್ಮ ಮನೆಗೂ ಒಂದು ಲೆವೆಲಾಗಿ ಸೂಪರಾಗಿ ಮಾಡಿದ್ದೀವಿ. ಇವತ್ತಿನ ವ್ಲಾಗಲ್ಲಿ ಫುಲ್ ಕವರೇಜ್ ಮನೇಲಿ ಮಾಡಿದ ಆಯುಧ ಪೂಜಾದು ಫುಲ್ ವಿಡಿಯೋ ಎಲ್ಲ ಮಾಡಿರೋದು ಹಾಕ್ತಾಯಿದ್ದೀವಿ. ಒಂದು ದಿನ ಹಿಂದೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆಯುಧ ಪೂಜೆ ಬಂದ್ರೆ ಒಂದು ವಾರದಿಂದ ಸ್ಟಾರ್ಟ್ ಆಗುತ್ತೆ ಮನೇಲಿರೋ ಎಲ್ಲ ಕೆಲಸಗಳು. ನನಗೆ ಒಂದೊಂದೇ ನಾನು ಫಸ್ಟು ನನ್ನ ಕಂಪ್ಯೂಟರ್ ರೂಮ್ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಇದಾಗೋಗಿತ್ತು. ಯಾಕಂದರೆ ನಮ್ಮ ಮನೆ ಇರೋದು ರೋಡ್ ಸೈಡ್ ಇರೋದ್ರಿಂದ ಗಾಡಿ ಓಡಾಡೋದ್ರಿಂದ ಸಿಕ್ಕಾಪಟ್ಟೆ ಡಸ್ಟ್ ಮನೆ ಒಳಗಡೆ ತುಂಬೋಗುತ್ತೆ. ಅದೆಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಎಲ್ಲ ಫುಲ್ ರೆಡಿಯಾಗಿ ಎಲ್ಲ ವಸ್ತುಗಳಿಗೂ ನಾಮಗಳು ಇಟ್ಕೊಂಡು ಫೈನಲ್ ಪೂಜೆಗೆ ಬಂದ್ವಿ. ನನ್ನ ಮಗ ಫುಲ್ಲು ರೆಡಿಯಾಗಿದ್ದ. ಅವನಿಗೆ ಅವ್ನ ಟಾಯ್ಸ್ಗಳೆಲ್ಲ ನಾನು ಕೆಳಗಡೆ ಜೋಡಿಸಿದ್ದೆ ಜಾಗ ಇಲ್ದಿರ. ಅವನಿಗೆ ಇವಾಗ ಅದನ್ನ ಏನಾದರೂ ಒಂದು ಮಾಡಬೇಕು, ಆದರೆ ನಾನು ಬಿಟ್ಟಿಲ್ಲ. ಯಾಕಂದರೆ ಈ ಪೂಜೆಗೆ ರೆಡಿ ಮಾಡಿಬಿಟ್ಟಿದ್ದು ಇವಾಗ ಬಿಟ್ಟರೆ ಅವನ್ನೆಲ್ಲ ಆಟಾಡಿ ಎಲ್ಲ ಅಲ್ಲಿ ಇಲ್ಲಿ ಬಿಸಾಕ್ಬಿಡ್ತಾನೆ. ಅದೊಂದು ದೊಡ್ಡ ತಲೆನೋವು. ಆಮೇಲೆ ಅದಕ್ಕೆ ಅವ್ನು ಅಲ್ಲೇ ಕಂಟ್ರೋಲ್ ಮಾಡ್ಕೊಂಡು ನಮ್ಮ ವೈಫ್ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವನಿಗೇನೋ ಪ್ರಯತ್ನ ಮಾಡ್ತಾಯಿದ್ದಾನೆ ಅದನ್ನು ಕದಲ್ಸೋಕ್ಕೆ. ಅದು ನಾನು ಮಾಡೋಕ್ಕೆ ಬಿಟ್ಟಿಲ್ಲ. ಮತ್ತು ಈ ಟೇಬಲ್ ಮೇಲೆ ಇಟ್ಟಿರೋದೆಲ್ಲ ನನ್ನ ಎಕ್ವಿಪ್ಮೆಂಟ್ಸು, ನಾನು ಯೂಸ್ ಮಾಡೋವಂಥ ಪ್ರಾಡಕ್ಟ್ಸ್ ಎಲ್ಲ ನನ್ನ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಎಡಿಟಿಂಗಿಗೆ ಗಿಂಬಲ್ಸು, ಮೈಕು, ಮತ್ತು ನನ್ನ ಬುಕ್ಸು, ನಾನು ಕೆಲಸ ಮಾಡೋ ಲ್ಯಾಪ್ಟಾಪ್ಸು ಎಲ್ಲ ಇಟ್ಟಿದ್ದೀನಿ. ಆಯುಧ ಪೂಜೆ ಅಂದ್ರೆ ಗೊತ್ತಲ್ಲ, ಮನೇಲಿರೋ ಎಲ್ಲ ಆಯುಧಗಳಿಗೆ ಅದು ಕೆಲ್ಸಕ್ಕೆ ಬರುತ್ತೋ ಕೆಲ್ಸಕ್ಕೆ ಬರಲ್ವೋ ಸೆಕೆಂಡ್ರಿ. ನಾವು ಅದಕ್ಕೆಲ್ಲ ಪೂಜೆ ಮಾಡಬೇಕು. ಇಬ್ಬರು ರೆಡಿಯಾಗಿದ್ವಿ ಮಸ್ತಾಗೆ. ನಾನು ಕಾಯ್ತಾ ಇದ್ದೇನೆ ಪಾಪ, ನಾನು ಅಲ್ಲಿ ಬಿಡ್ತಾಯಿಲ್ಲ. ಇದೇ ನಾನು ಹೊಸ ಟ್ಯಾಬ್ ಇಸ್ಕೊಂಡಿರೋದು ಇವಾಗ ಎಡಿಟಿಂಗಿಗೆಲ್ಲ. ಮತ್ತು ಇದೆಲ್ಲ ನನ್ನ ಗಿಂಬಲ್ಸು, ನನ್ನ ಎಕ್ವಿಪ್ಮೆಂಟ್ಸು. ನನಗೆ ಈ ಥರ ಗ್ಯಾಡ್ಜೆಟ್ಸ್ ಅಂದರೆ ತುಂಬ ಇಷ್ಟ. ಅದು ಯೂಸ್ ಆಗುತ್ತೋ ಇಲ್ವೋ ತೆಗೆದು ಇಟ್ಕೊತೀನಿ. ಬೇರೆಯವ್ರಿಗೆ ಅದೇನೋ ವೇಸ್ಟ್ ಖರ್ಚಾಗಿರ್ಬೋದು, ಆದರೆ ನನಗೆ ಅದು ಇಷ್ಟವಾದ ಖರ್ಚು. ಇದೇ ರೀತಿ ಹೇಳ್ಕೊಂಡು ನಮ್ಮ ಮನೇಲಿ ಎಲ್ಲ ಪ್ರಾಡಕ್ಟ್ಗೆ ನಮ್ಮ ವೈಫ್ ಪೂಜೆ ಮಾಡ್ಕೊಂಬಂದರು. ಒಂದೊಂದು ಕಡೆಯಿಂದ ಕಿಚನಲ್ಲಿ ಸ್ಟವ್ ಆಗಿರ್ಬೋದು, ಡೈಲಿ ಊಟ ಮಾಡಿಕೊಡೋ ಸ್ಟವ್ಗೊಂದು ಪೂಜೆ, ಆ ಸ್ಟವ್ಗೆ ಮಾಡಬೇಕಾಗಿರೋ ತರಕಾರಿಗಳು ತಣ್ಣಗಿರೋಕ್ಕೆ ಫ್ರಿಜ್ಜಿಗೊಂದು ಪೂಜೆ, ಬಟ್ಟೆ ಒಗೆದಾಕಿ ಅದನ್ನು ನೀಟಾಗಿ ಹಿಂಡಿ ಡ್ರೈ ಮಾಡಿಕೊಡೋ ವಾಷಿಂಗ್ ಮಿಷಿನ್ಗೆ. ಇದೇ ನನ್ನ ಕಂಪ್ಯೂಟರ್ ರೂಮು ನೋಡಿ. ಇದೇ ನಮ್ಮ ಸೆಟಪ್ಪು. ಒಂದಿನ ನಾನು ರೂಮ್ದು ಬ್ಲಾಗೆಲ್ಲ ಹಾಕ್ತೀನಿ. ಟೈಮ್ ಸಾಲ್ತಿಲ್ಲ. ನಾನು ನೈಟ್ ಶಿಫ್ಟ್ ಇರೋದ್ರಿಂದ ಸ್ವಲ್ಪ ತುಂಬ ಕಷ್ಟ ಆಗೋಗಿದೆ. ಬೆಳಗ್ಗೆ ಎದ್ದೋಳೋದು, ನಿದ್ದೆ ಮಾಡೋದೇ ಸರೋಗುತ್ತೆ, ತಿರುಗಿ ಎದ್ದು ಏನು ಆ ನೈಟ್ ಶಿಫ್ಟ್ ಮಾಡಿ ಮಾಡಿ ನನಗೆ ಒಂದು ಆ್ಯಕ್ಟಿವ್ನೆಸ್ಸೇ ಹೋಗ್ಬಿಟ್ಟಿದೆ. ಆದಷ್ಟು ಬೇಗ ನೋಡೋಣ ಯಾವುದನ್ನ ಚೇಂಜ್ ಆಫಿಗೆ ಮಾಡಬೇಕು. ಇವಾಗ ಮನೇಲಿರೋ ದೇವ್ರಿಗೆಲ್ಲ ಪೂಜೆ ಮಾಡಿಕೊಂಡು ಎಲ್ಲ ವಸ್ತುಗೆ ಪೂಜೆ ಇದು ಫೈನಲೈಸ್ ಆಗುತ್ತೆ. ನೆಕ್ಸ್ಟು ನಾನು ನನ್ನ ಗಾಡಿ ಎಲ್ಲ ಆಚೆ ಇಟ್ಟಿದ್ದೀವಿ. ಗಾಡಿಗೆಲ್ಲ ಸಪ್ರೇಟಾಗಿ ಪೂಜೆ ಮಾಡೋಕ್ಕಾಗಲ್ಲ, ಯಾಕಂದರೆ ನಮ್ಮ ಅಣ್ಣನೂ ಇದ್ದಾನೆ. ಅವನದು ಸ್ವಲ್ಪ ಅವನ ಕಾರು ಅವನ ಗಾಡಿಗಳಿದೆ, ನನ್ನ ಕಾರು ನನ್ನ ಗಾಡಿ ಎಲ್ಲ ಇದೆ. ಆದ್ದರಿಂದ ಸಪ್ರೇಟಾಗಿ ಮಾಡಿದ್ರೆ ಮನೆಗಳಲ್ಲೆಲ್ಲ ಫಸ್ಟು ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಆಚೆ ಹೋಗಿ ಒಟ್ಟಿಗೆ ಅಲ್ಲಿ ರೋಡಲ್ಲಿ ಕುಂಬಳಕಾಯಿ ಹೊಡೆಯೋ ಪ್ರೋಗ್ರಾಮು ಅದು ಇದು ಎಲ್ಲ ಮುಗಿಸ್ಬೇಕು ಅನ್ನೋ ಒಂದು ಪ್ಲ್ಯಾನಿಂದ ಫಸ್ಟು ಮನೇಲಿ ಪೂಜೆ ಮಾಡಿಬಿಟ್ಟು ನಾವು ಮನೆಯಿಂದ ಆಚೆ ಹೋಗ್ಬಿಟ್ರೆ ನಾವು ಫ್ರೀಯಾಗಿ ಆಚೆ ಹೋಗಿ ಆಚೆ ಕಾರ್ಗೆ ಗಾಡಿಗೆ ಹೂವು ಹಾಕೋದು ಅದು ಇದು ಪ್ರತಿಯೊಂದು ಮಾಡೋಕ್ಕೆ ನಮ್ಗೆ ಈಸಿ ಆಗುತ್ತಿಲ್ಲ. ನಮ್ಮ ಮನೆಯಲ್ಲೂ ನೋಡಿ ಕೆಳಗಡೆ ನೋಡ್ಬೇಕಂದ್ರೆ ತುಂಬ ಕಷ್ಟ ಆಗೋಗುತ್ತೆ. ತವನ್ಗೆ ಈ ಸಲ ಒಂದು ಸರ್ಪ್ರೈಸ್ ಥರ ಅವ್ನು ಗೊತ್ತಿದ್ದಿರೋ ಒಂದು ಸೈಕಲ್ ತರಿಸಿದ್ವಿ. ಇದೇ ಅವ್ನ ಸೈಕಲು. ಆದರೆ ಅವನು ಒಂದು ಸಲಿನೂ ಕುತ್ಕೊತಾನೆ ಇಲ್ಲ ಅದ್ರ ಮೇಲೆ. ಅದೇನೋ ಅದು ನೋಡಿದ್ರೆ ತವನಿಗೆ ಸರ್ಪ್ರೈಸ್ ಆಗಿ ಇವತ್ತು ಇದು ಕೊಟ್ಟಿದ್ದೀವಿ. ಲೇಟರ್ ಆನ್ ಕುತ್ಕೊಬೋದು ಅನಿಸುತ್ತೆ, ಅದ್ರಲ್ಲಿ ಆಡ್ಬೋದು ಅನಿಸುತ್ತೆ. ಫೈನಲ್ ಮಂಗಳಾರತಿ ಟೈಮ್ ಬಂತು. ಸರ್ಪ್ರೈಸ್ ವೆಹಿಕಲ್ ತವನಿಗೆ ನನ್ನ ಮಗನ ಸರ್ಪ್ರೈಸ್ ಎತ್ಕೊಂಡು ಇಲ್ಲಿಂದ ನಮ್ಮದು ಮನೆ ಪೂಜೆ ಇಂಟರ್ನಲ್ಲಿ ಮುಗಿಸಿದ್ರಿ ಸಕ್ಸಸ್ಫುಲ್ಲಾಗಿ. ಇವಾಗ ನೆಕ್ಸ್ಟ್ ನಾವು ಹೋಗ್ತಿರೋದು ಎಕ್ಸ್ಟರ್ನಲ್ ಪೂಜೆಗೆ. ಆಚೆ ಕಡೆ ಹೋಗಿ ಇದು ನನ್ನ ಸೈಕಲ್ಲು ಏನಕ್ಕೆ ತೊಗೊಂಡಿದ್ದೀನಿ ನನಗೆ ಗೊತ್ತಿಲ್ಲ, ಆದರೆ 1 ವರ್ಷ 2 ವರ್ಷ ಏನೋ ನಿಂತಿದೆ. ಅವಾಗ ತೊಳಿತೀನಿ, ಓಡಿಸ್ತೀನಿ. ಇದು ನನ್ನ ಗಾಡಿ 220 ಪಲ್ಸರು. ಇದು ಎಲ್ಲಿ ಕೋವಿಡ್ ಟೈಮ್ ಬಂದಾಗಿಂದ ಅದನ್ನು ಜಾಸ್ತಿ ಯೂಸ್ ಮಾಡೋದೇ ಬಿಟ್ಬಿಟ್ಟೆ. ಯಾವಾಗೂ ನನ್ನ ವೈಫ್ ಗಾಡಿ ಡಿಯೋ ಇದನ್ನೇ ಎತ್ಕೊಂಡು ಹೋಗ್ತೀನಿ. ನಮ್ಮ ವೈಫ್ ಒಂದೇ ಬಂದು ನನ್ನ ಗಾಡಿನೇ ಯೂಸ್ ಮಾಡ್ತೀಯ ನೀನು ಅಂತ. ಏನೂ ಮಾಡೋಕ್ಕಾಗಲ್ಲ. ಅದು ಒಂಥರ ಚೆನ್ನಾಗಿದೆ, ಫ್ರೀಯಾಗಿ ಟಕ್ ಅಂತ ಎತ್ಕೊಂಡು ಹೋಗೋಕ್ಕೆ ಬರೋಕ್ಕೆ. ಇನ್ನೊಂದು ಮೈಲೇಜ್ ಕೊಡುತ್ತೆ. ನನ್ನ ಆಫೀಸ್ ಇಲ್ಲಿಂದ ಕೆಂಗೇರಿ ಹೋಗೋಕೆ ನನ್ನ ಗಾಡಿಯಲ್ಲಿ ಹೋದರೆ
ಪೆಟ್ರೋಲ್ಗೆ ಒಂದು 300 ರೂಪಾಯಿ ಬೇಕು. ಅದರಿಂದ ಒಂದು ಡಿಯೋ ಆದರೆ ಒಂದು 150 ರೂಪಾಯಿ 200 ರೂಪಾಯಿಗೆ ಹೋಗಿ ವಾಪಸ್ ಬಂದು ಮನೆಗೆ ಸೇರ್ಕೊತೀನಿ. ಇದು ನಮ್ಮ ಅಣ್ಣ ಕಾರ್ ಡಸ್ಟರು. ಅದು ಫುಲ್ ವಾಶ್ ಮಾಡಿ ನಮ್ಮ ಮೇರಲ್ಲಿ ಸ್ವಲ್ಪ ಜಾಗ ಪ್ರಾಬ್ಲಮ್ ಅಲ್ಲ, ಅದರಿಂದ ರೋಡಲ್ಲಿ ಇಕ್ಕೊಂಡು ಬೇಗ ಪೂಜೆ ಮಾಡಿ ಎತ್ತೋ ಒಂದು ಪರಿಸ್ಥಿತಿ ನಮಗಲ್ಲ ಎಲ್ಲರಿಗೂ. ಇದು ನನ್ನ ಕಾರ್ ಲ್ಯಾನ್ಸರು, ಬ್ಯೂಟಿ ಲ್ಯಾನ್ಸರ್ ನಮ್ಮ ಕಾರು. ನೋಡಿರ್ತೀರ ಅನಿಸುತ್ತೆ ನನ್ನ ವ್ಲಾಗ್ಸಲ್ಲೆಲ್ಲ ನನ್ನ ಲ್ಯಾನ್ಸರ್ನ. ಅದನ್ನು ವಾಶ್ ಮಾಡಿ ಎಲ್ಲ ಪೂಜೆ ಮಾಡಿ, ಇದೆಲ್ಲ ನಮ್ಮ ಮನೆ ಕಾಸ್ಟ್ಲಿ ಪ್ರಾಡಕ್ಟ್ಸು. ಫಸ್ಟಲ್ಲಿ ನೋಡಿದ್ದಲ್ಲ, ಇದು ನಮ್ಮ ತಂದೆ ಗಾಡಿ. ಈ ಬುಲೆಟು ನಮ್ಮ ಅಣ್ಣದು, ಇದು ನಂದು, ಇದು ನಮ್ಮ ವೈಫ್ದು, ಮತ್ತು ಈ ಕಾರ್ ಬಂದು ನಮ್ಮ ಅಣ್ಣದು. ಈ ಥರ ಎಲ್ಲ ಕಾರ್ಗೂ ಮಾರ್ಕೆಟ್ಗೆ ಹೋಗಿದ್ವಿ, ಬೆಳಗ್ಗೆನೇ ಮಾರ್ಕೆಟ್ಗೆ ಹೋಗಿದ್ವಿ. ಹೂವು ರೇಟ್ ಅಂತ ಕೇಳೋಕ್ಕೆ ಹೋಗಬೇಡಿ, ಆದರೂ ಒಂದು ರೇಟ್ ನೋಡಿ. ನನ್ನ ಕಾರ್ಗೆ ನಮ್ಮ ಅಣ್ಣ ಕಾರ್ಗೆ ಹಾಕಿರೋ ಹೂವು ಬಂದು 700 ರೂಪಾಯೋ 600 ರೂಪಾಯಿ ನಾವು ಕೊಟ್ಟು ಅನಿಸುತ್ತೆ ಒಂದೊಂದು ಹಾರಕ್ಕೆ. ಸೀಸನ್ ಅಲ್ವಾ, ಏನೂ ಮಾಡೋಕ್ಕಾಗಲ್ಲ, ಹೂವು ಹಾಕ್ದಿರೋ ಪೂಜೆನೂ ಮಾಡೋಕ್ಕಾಗಲ್ಲ. ಎಲ್ಲ ಮಾಡಿಕೊಂಡು ನಮ್ಮ ಕೆಳಗಡೆ ನಮ್ಮ ತಾಯಿ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದ್ವಿ. ಕಡಲೆಪುರಿ, ಚೌಚೌಗಿ ಚೋಲ ತೊಗೊಂಬಂದು ಅವ್ರದ್ದು ಸ್ವಲ್ಪ ಮೋಟ್ರು ಮಿಷಿನೆಲ್ಲ ಇತ್ತು, ಅದಕ್ಕೆಲ್ಲ ಪೂಜೆ ಮಾಡಿ. ಮತ್ತು ಇದು ನಮ್ಮ ಅಣ್ಣ ಅವ್ರದ್ದೇ ಅಂಗಡಿ, ಇದು ಅದಕ್ಕೂ ಒಂದು ಪೂಜೆ ಮಾಡಿಕೊಂಡು, ಇಷ್ಟು ಐಟಮ್ ಇರೋದ್ರಿಂದ ಪೂಜೆ ಮಾಡೋದು ಸ್ವಲ್ಪ ಡಿಲೇ ಆಗುತ್ತೆ. ಅದಕ್ಕೆಲ್ಲ ರೆಡಿ ಮಾಡ್ಕೊಬೇಕು, ಎಲ್ಲ ಪೂಜೆ ಮಾಡಬೇಕು. ಹಂಗೆ ನಮ್ಮ ಮೇರೆ ಹುಡುಗರೆಲ್ಲ ಬಾಯ್ಸ್ ಎಲ್ಲ ಕಾಯ್ತಾಯಿದ್ರು ಕುಂಬಳಕಾಯಿ ಮೇಲೆ ಕಣ್ಣು ಹಾಕ್ಕೊಂಡು. ಸಫಿಷಿಯೆಂಟ್ ದುಡ್ಡು ಹಾಕಿದ್ದೀವಿ ಕುಂಬಳಕಾಯಲ್ಲಿ. ಪಾಪ ಯಾರ್ಯಾರಿಗೆ ಎಷ್ಟೆಷ್ಟು ಸಿಗುತ್ತೋ ಗೊತ್ತಿಲ್ಲ, ಸಿಕ್ಕಿದವ್ರು ಎಂಜಾಯ್ ಮಾಡ್ಕೊತಾರೆ. ಆಮೇಲೆ ಎಲ್ಲ ಒಂದೊಂದು ಗಾಡಿಗೂ ಪೂಜೆ ಮಾಡಿಕೊಂಡು ಫೈನಲಾಗಿ ಎಲ್ಲ ಪೂಜೆ ಮುಗಿತಾ ಬರ್ತಾಯಿದೆ. ಇವಾಗ ಒಂದೊಂದೇ ಇರೋದು, ನಾನು ನಮ್ಮಣ್ಣ ಎಲ್ಲ ಗಾಡಿನೂ ಎತ್ತಬೇಕು. ನಮ್ಮ ವೈಫ್ ಒಂದು ಗಾಡಿ ಎತ್ತಾರೆ, ಮಿಕ್ಕಿದ ಎಲ್ಲ ಗಾಡಿನೂ ಒಂದು ಬೈ ಒಂದು ಮುಗಿಸ್ಕೊಂಬಂದು ನಾವು ನಿಲ್ಲಿಸ್ಬೇಕು. ಇದೇ ರೀತಿ ನಿಮ್ಮ ಮನೇಲಿ ಯಾವ್ಯಾವ ಥರ ಪೂಜೆ ಮಾಡಿದ್ವಿ ನೀವು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಆಗಲಿ, ನೀವೊಂದು ವೀಡಿಯೋ ಮಾಡೋದಾಗಲಿ ಮಾಡಿ. ಇದು ನಮ್ಮ ಡೈಲಿ ವ್ಲಾಗ್ ಆಗುತ್ತೆ. ಯಾರನ್ನ ಹೊಸಬ್ರು ಚಾನಲ್ನ ನೋಡ್ತಾಯಿದ್ರೆ ದಯವಿಟ್ಟು ಒಂದು ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಂತ ನಾನು ಹೇಳೋಕ್ಕೋಗಲ್ಲ. ಕಮೆಂಟ್ ಬಾಕ್ಸ್ ನಿಮಗೆ ಫ್ರೀ ಆಗಿರುತ್ತೆ, ಯಾವ ಕಮೆಂಟ್ ಏನಿದ್ರು ಕಮೆಂಟ್ ಮಾಡಿ. ನಿಮಗೆ ನೆಕ್ಸ್ಟ್ ಯಾವುದನ್ನ ಈ ವಿಡಿಯೋ ಹಾಕಿ ಇಲ್ಲ ಬೇರೆ ಥರ ವಿಡಿಯೋ ಹಾಕಿ ಅಂದರೆ ಯಾವ ವಿಡಿಯೋ ಹಾಕ್ಬೇಕನ್ನೋದು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಆ ವಿಡಿಯೋನೂ ಹಾಕೋಣ. ಫೈನಲಾಗೆ ಮಂಗಳಾರತಿ ಟೈಮ್ ಮಾಡೋದು ಬಂತು. ಏನೋ ಒಂಥರ ಮನೇಲಿ ಮಾಡೋ ಪೂಜೆ ಅಂದ್ರೇ ಒಂಥರ ಇದು. ಅದರಲ್ಲಿ ಆಯುಧ ಪೂಜೆ ಅಂದರೆ ಎಲ್ಲ ವಸ್ತಿಟ್ಟು ಮಾಡೋದ್ರಿಂದ ಎಲ್ಲ ಹೊಸ ವಸ್ತು ಥರ ಆಗೋಗಿರುತ್ತೆ. ಫೈನಲಾಗಿ ಪೂಜೆ ಆಗಿ ಕಡಲೆಪುರಿ ತಿನ್ನೋಕ್ಕೆ ಬಂದರು ನಮ್ಮಿಬ್ಬರು ದಂಪತಿಗಳು ನಮ್ಮ ಮನೆಗೆ. ಅವಳು ನಮ್ಮ ಅಣ್ಣ ಮಗಳು ಕಾಶ್ವಿ ಅಂತ, ಇವ್ನು ನನ್ನ ಮಗ ತವನ್ ಅಂತ. ಇವರಿಬ್ಬರು ಅವ್ರ ಬಾಂಡಿಂಗೇ ಸೂಪರಾಗಿದೆ, ಅದರಲ್ಲಿ ಏನೂ ಒಂದು ಇದಿಲ್ಲ. ಆದರೆ ನನ್ನ ಮಗ ಸ್ವಲ್ಪ ತೀಟೆ ಪಾಪ. ಅವಳು ಏನು ಮಾಡಿಲ್ಲ ಅಂದ್ರೂ ಹಾಕಿ ಹೊಡಿತಾನೆ ಅವಳಿಗೆ. ಚಿಕ್ಕ ಹುಡುಗ ಇರೋದ್ರಿಂದ ಗೊತ್ತಾಗ್ತಿಲ್ವನೋ. ಹೋಗ್ತಾ ಹೋಗ್ತಾ ಇಬ್ಬರು ಚೆನ್ನಾಗಿರ್ತಾರೆ, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಈ ಕುಂಬಳಕಾಯಿ ನೋಡಿ, ಇದನ್ನು ನಾವು ಬ್ಲಿಂಕಿಟಲ್ಲಿ ತರಿಸಿದ್ದು. ಯಾಕಂದರೆ ಮಾರತಳ್ಳಿಯಲ್ಲೋ ಕುಂಬಳಕಾಯಿ ಕೇಳಿದ್ರೆ ಕುಂಬಳಕಾಯಿ ರೇಟೇ 300 ರೂಪಾಯಿ ಹೇಳ್ತಾರೆ. 300 ರೂಪಾಯಿ ಕೊಟ್ಟು ತಿನ್ನೋದಾದರೆ ಏನೋ ಅನ್ಬೋದು, 300 ರೂಪಾಯಿ ಕೊಟ್ಟು ರೋಡಲ್ಲಿ ಹೊಡೆಯೋದಕ್ಕೆ ಯಾಕೆ 300 ರೂಪಾಯಿ ಅಂತ ಬ್ಲಿಂಕಿಟಲ್ಲಿ ಮಾಡಿರಿ. ಅದು ನೋಡ್ರಿ ಕುಂಬಳಕಾಯಿ ಬುಕ್ ಮಾಡ್ರೆ ಅದು ನೋಡ್ರಿ ಆರೆಂಜ್ ಸೈಜು, ಒಂದು ಕೈ ಸೈಜಿಗೆ ಬಂದಿದೆ. ಓಕೆ, ಪರವಾಗಿಲ್ಲ, ಯಾವ್ದು ಹೊಡೆದ್ರೂ ಕುಂಬಳಕಾಯಿ ಹೊಡಿತಾ ಇರೋದು. ಅದೊಂದು ಗ್ಯಾಪ್ನ ಇಟ್ಕೊಂಡು ಎಲ್ಲದಕ್ಕೂ ಒಂದು ಆರತಿ ಮಾಡಿಕೊಂಡು, ಮನೆಗೊಂದು ಆರತಿ ಮಾಡಿಕೊಂಡು, ಗಾಡಿಗಳಿಗೆ ಅಂಗಡಿಗೆ ಎಲ್ಲರಿಗೂ ಒಂದು ಆರತಿ ಮಾಡಿಕೊಂಡು ಫೈನಲಾಗೆ ಹೊಡೆಯೋ ಟೈಮ್ ಬಂತು. ನಮ್ಮ ಬಾಯ್ಸ್ ಎಲ್ಲ ಕಾಯ್ತಾ ಇದ್ದಾರೆ. ನನಗೆ ಬೇಜಾರು, ಯಾರಿಗೆ ಕಮ್ಮಿ ಸಿಕ್ಕಿದ್ರು ಅವ್ರು ಬೇಜಾರು ಮಾಡ್ಕೊತಾರೆ ಅನ್ನೋದು ನನಗೊಂದು. ಸರಿ, ಯಾರಿಗೆ ಎಷ್ಟೇ ಸಿಗಬೇಕಪ್ಪ. ಈ ಹುಡುಗಿ ಒಂದು ಇದ್ದರು, ಗೊತ್ತಿಲ್ಲ ಏನಾಗುತ್ತೋ. ನಮ್ಮ ಕರ್ತವ್ಯ ಹೊಡೆಯೋದು, ಸಿಗೋದು ಅವ್ರ ಕರ್ತವ್ಯ. ಅವ್ರು ಹೆಂಗೆ ಗೊತ್ತಿಲ್ಲ, ಯಾರ್ಯಾರಿಗೆ ಸಿಕ್ತು ಅಂತ ನಾನು ಕೇಳೋಕ್ಕೂ ಹೋಗಿಲ್ಲ. ಸರಿ, ಕುಂಬಳಕಾಯಿ ಹೊಡೆದಿದ್ದು ಪ್ರೋಗ್ರಾಮ್ ಆಯಿತು. ಅಲ್ಲಿಂದ ಕುಂಬಳಕಾಯಿನ ಎತ್ತಿ ಗೇಟಿಗೆ ಎಲ್ಲ ಕಡೆ ಒಂದು ಚೂರು ಚುರಿಕಿದೆ. ಆಮೇಲೆ ಬಂದು ನೋಡ್ರೆ ನಮ್ಮ ಬಾಸ್ ಇನ್ನೂ ಕಡಲೆಪುರಿ ತಿನ್ನೋದ್ರಲ್ಲಿ ಫುಲ್ ಬ್ಯುಸಿ ಇದ್ದರು. ಮತ್ತು ನಮ್ಮ ಅಣ್ಣನೂ ಒಂದು ಅಂಗಡಿಗೆ ಒಂದು ಕುಂಬಳಕಾಯಿ ಹೊಡಿಬೇಕಂತ ತೊಗೊಂಬಂದಿದ್ದ, ಅದು ನಾವು ಬ್ಲಿಂಕಿಟಲ್ಲೇ ತೊಗೊಂಬಂದಿದ್ದು. ಆಮೇಲೆ ಆ ಕುಂಬಳಕಾಯಿ ಹೊಡೆಯೋಕ್ಕೆ ಅವನು ರೆಡಿ ಆದ. ನಮ್ಮ ಅಣ್ಣ ಸ್ವಲ್ಪ ಯಾವಾಗೂ ಒಂಥರ ಟಕ್ಕಿ, ಅವ್ರನ್ನ ಆಟ ಆಡಿಸ್ತಾ ಇದ್ದಾನೆ. ಆ ಕುಂಬಳಕಾಯಿ ಕರ್ಪೂರ ಆರಲಿ ಅವಾಗೇ ನಾನು ಹೊಡಿಯೋದು, ಆ ಥರ ಈ ಥರ ಹೇಳ್ತಾಯಿದ್ದ. ಅದಕ್ಕೆ ಹುಡುಗರು ಪಾಪ ಕಾಯ್ತಾಯಿದ್ರು.
ನೋಡಿ ಅವರೆಲ್ಲ ಕಾಯ್ತಾ ಇದ್ದಾರೆ. ಯಾರಿಗೆ ಎಷ್ಟು ಸಿಕ್ತು ಅನ್ನೋದೇ ನನಗೆ ಬೇಜಾರು. ಪಾಪ ಆ ಹುಡುಗಿಗೆ ಏನು ಸಿಕ್ತು ಅನ್ನೋದೇ ನನಗೆ ಇವಾಗವರೆಗೂ ಡೌಟ್ ಆಗಿದೆ. ಪರವಾಗಿಲ್ಲ, ಏನೇನು ಸಿಕ್ಕಿದೆ. ನೆಕ್ಸ್ಟ್ ವರ್ಷ ಏನೋ ಒಂಥರ ಸ್ಪೆಷಲ್ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ ನಾನು. ನೋಡೋಣ ಅದು ಎಕ್ಸಿಕ್ಯೂಟ್ ಮಾಡೋಕ್ಕಾಗುತ್ತಾ ಇಲ್ವ ಅಂತ. ಸರಿ, ಪೂಜೆ ಎಲ್ಲ ಆದಮೇಲೆ ಗಾಡಿಗಳೆಲ್ಲ ಒಂದು ಬೈ ಒಂದು ನಿಂಬೆಹಣ್ಣು ಮೇಲೆ ಹಚ್ಕೊಂಡು ಒಂದೊಂದು ರೌಂಡ್ ಹೋಗ್ಬಿಟ್ಟು ಬನ್ನಿ. ನಿಲ್ಸೋದು ಪದ್ಧತಿ ಅಲ್ವಾ. ಓಕೆ, ನಮ್ಮ ವೈಫ್ ಹೋಗ್ಬಿಟ್ಟು ಬಂದರು. ನೆಕ್ಸ್ಟು ನಾನು ಹೋಗಬೇಕು. ನನ್ನ ಗಾಡಿ ಸ್ಟಾರ್ಟ್ ಮಾಡಿಕೊಂಡೆ, ಫುಲ್ ಕ್ಲೀನ್ ಮಾಡಿದ್ದೀನಿ. ಆ ಗಾಡಿನ ವಾಶ್ ಮಾಡೋದು, ನಿಲ್ಸೋದು, ಒರೆಸೋದು ಬಿಟ್ಟರೆ ಇನ್ನೇನು ಅದರಲ್ಲಿ ಕೇಳೋಕ್ಕೆ ಹೋಗಬೇಡಿ. ನನಗೇನು ಅಷ್ಟು ಯೂಸೇಜ್ ಇಲ್ಲ ಆ ಗಾಡಿಯಲ್ಲಿ, ಯಾಕಂದರೆ ನಮ್ಮ ವೈಫ್ ಗಾಡಿ ಇರೋದ್ರಿಂದ ನಾನು ಈ ಗಾಡಿ ಮೇಲೆ ಅಷ್ಟು ಇದು ತೊಗೊಳಲ್ಲ. ಆದರೆ ಕಂಡೀಷನಾಗಿ, ರನ್ನಿಂಗ್ ಕಂಡೀಷನಾಗಿ ಇದೆ. ಹೋಗ್ತೀನಿ, ಎಲ್ಲನೋ ಹೋಗ್ತೀನಿ, ತಲೆಗೆಟ್ಟೋದ್ರೆ ಆ ಗಾಡಿನೇ ಜಾಸ್ತಿ ಯೂಸ್ ಮಾಡಿಬಿಡ್ತೀನಿ. ಇಲ್ಲಾಂದರೆ ನಮ್ಮ ವೈಫ್ ಗಾಡಿನೇ ಇದೆ, ನಮ್ಮ ವೈಫ್ ಗಾಡಿನೇ ಯೂಸ್ ಮಾಡ್ಕೊತೀನಿ. ಇದು ನಮ್ಮ ಅಣ್ಣನ ರಾಯಲ್ ಎನ್ಫೀಲ್ಡು, ಅವನು ಒಂದು ರೌಂಡು. ಮತ್ತು ಇದು ನಮ್ಮ ತಂದೆ ಗಾಡಿ. ನಮ್ಮ ತಂದೆ ಇವಾಗಿಲ್ಲ, ಆದರೆ ಅವ್ರ ಗಾಡಿ ಮಾರ್ದಿರ ಅವ್ರ ನೆನಪಿಗೆ ನಾವು ಹಂಗೆ ಇಟ್ಕೊಂಡು ಮೇಂಟೈನ್ ಮಾಡ್ತಾಯಿದ್ದೀವಿ. ಮತ್ತು ಇದು ನಮ್ಮ ಅಣ್ಣ ಗಾಡಿ, ಆ್ಯಸ್ ಯೂಶುವಲ್ ಹೇಳಿದ್ದೀನಿ. ಆಮೇಲೆ ಬಂದು ನಮ್ಮ ಕಾಸ್ಟ್ಲಿ ವೆಹಿಕಲ್ಸ್ ಬಂತು. ಇವನು ಅದು ಏನಂತ ಗೊತ್ತಿಲ್ಲ, ಈ ನಡುವೆ ಈ ಸೈಕಲಲ್ಲಿ ಕುತ್ಕೊಳ್ಳಲ್ಲ ಅಂತಲೇ ಬರೀ ಎಲ್ಲ ಸೈಕಲ್ನೂ ತಳ್ಳಬೇಕು ಅವ್ನಿಗಷ್ಟೇ. ತಳ್ಳಬೇಕು, ಇಲ್ಲ ಸೈಕಲ್ನ ಉಲ್ಟಾ ಹಾಕ್ಬಿಟ್ಟು ಆ ವೀಲ್ಗಳು ತಿರುಗಿಸ್ಬೇಕು. ಅವನಿಗೇನೋ ನಾವೇನೋ ಮಾಡ್ತಾನೆ ಅಂತ ಈಸ್ಕೊಟ್ರೆ ಇವ್ನು ನೋಡಿ ಸೈಕಲಲ್ಲಿ ಲಕ್ಸುರಿ ಲೈಫ್ ಕೇಳ್ತಾನೆ, ಮಲ್ಕೊಂಡು ಓಡಿಸ್ತೀನಿ ಅಂತಾನೆ. ಅವ್ನು ಲಾಸ್ಟ್ವರೆಗೂ ಅದನ್ನು ಓಡಿಸೇ ಇಲ್ಲ. ಸರಿ, ಪದ್ಧತಿಗೆ ಅವನು ಸಂಪ್ರದಾಯಕ್ಕೆ ಅವನ್ನ ಕುಂದಿಸಿ ಮೂವ್ ಮಾಡಿದ್ರೆ. ಈ ಸೈಕಲ್ ಇಲ್ಲಿಂದ ಮೂವ್ ಮಾಡಿದೆ. ಆ ಡಸ್ಟರ್ ಕಾರ್ ನಿಂತಿದೆಯಲ್ಲ, ಇವಾಗ ಅಲ್ಲಿ ನಿಲ್ಸಿದ್ದೀನಿ. ಹಬ್ಬ ಆದಾಗಿಂದ ಅಲ್ಲೇ ನಿಂತ್ಕೊಂಡಿದೆ ಅಷ್ಟೇ. ಆ ಸೈಕಲ್ ಇನ್ನು ನೆಕ್ಸ್ಟ್ ಹಬ್ಬಕ್ಕೋ ಇಲ್ಲ ಯಾವಾಗ ತಿರ್ಗಾ ಜ್ಞಾಪಕ ಬಂದಾಗ, ಇಲ್ಲ ನಾನು ಗಾಡಿ ಏನನ್ನ ತೊಳಿಬೇಕಂದಾಗ ಆ ಸೈಕಲ್ ಜ್ಞಾಪಕ ಬರುತ್ತೆ, ತಿರ್ಗಾ ಒಂದ್ಸಲಿ ತೊಳಿತೀನಿ, ಅದನ್ನು ಅಲ್ಲೇ ನಿಲ್ಲಿಸ್ತೀನಿ. ಈ ರೀತಿ ಎಲ್ಲ ಗಾಡಿಗಳು ಪೂಜೆ ಮಾಡಿಕೊಂಡು ನಮ್ಮ ಅಣ್ಣ ಗಾಡಿನ ಅಲ್ಲಿ ನಿಲ್ಲಿಸ್ಬಿಟ್ಟಿದ್ದೆ. ಅದು ಸ್ವಲ್ಪ ಎತ್ತೋದು ಕಷ್ಟವಾಗಿತ್ತು, ನಿಂಬೆಹಣ್ಣೆಲ್ಲ ಹಚ್ಚೋಕ್ಕೆ. ಆಮೇಲೆ ನನ್ನ ಕಾರ್ ಎತ್ಕೊಂಡೆ. ನನ್ನ ಕಾರು ಸ್ವಲ್ಪ ಹಿಂಗೆ ನಿಂತಿದೆ. ಮುಂದೆ ಹೋಗಿ ಟರ್ನ್ ಮಾಡೋದು ಸ್ವಲ್ಪ ಕಷ್ಟ ಇತ್ತು. ಯಾಕೆ ರಿಸ್ಕ್ ಅಂದ್ಬಿಟ್ಟು ಸ್ವಲ್ಪ ಮುಂದೆ ಬಂದು ಸ್ಟಡಿ ಮಾಡಿಕೊಂಡು ಹಾಗೆ ರಿವರ್ಸಲ್ಲಿ ನನ್ನ ಕಾರಲ್ಲಿ ಒಂದು ರೌಂಡ್ ಔಟ್ ಬರೋಣ ಅಂತ ನಾನು, ನಮ್ಮ ವೈಫು, ನಮ್ಮ ಮಗ ಎಲ್ಲ ಕಾರ್ ಎತ್ಕೊಂಡು ರಿವರ್ಸ್ ಹೋಗಿ ಮೇನ್ ರೋಡಲ್ಲಿ ಒಂದು ರೌಂಡ್ ಔಟ್ ಬರೋಣ ಅಂತ ನಮ್ಮ ವೈಫ್ ಒಂದು ರಿಕ್ವೆಸ್ಟ್ ಹಾಕಿದ್ಲು. ರಿಕ್ವೆಸ್ಟ್ ಅಕ್ಸೆಪ್ಟೆಡ್ ಮಾಡಿಕೊಂಡು ರೋಡಲ್ಲಿ ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ವಿ. ಇವನು ನೋಡಿ, ಇವಾಗೆಲ್ಲ ಫ್ರಂಟ್ ಸೀಟೇ ಬೇಕು ಅಂತಲೇ ಪಾಪ ನಮ್ಮ ವೈಫ್ ಫಸ್ಟ್ ಫ್ರಂಟ್ ಸೀಟ್ ಓನರ್ ಆಗಿದ್ದರು. ಇವಾಗ ಪಾಪ ಅವ್ರ ಹಿಂದೆ ಸೀಟ್ ಓನರ್ ಆಗಿದೆ. ರೋಡಲ್ಲಿ ಲ್ಯಾನ್ಸರ್ ಹೋದ್ರೇ ಒಂದು ಲುಕ್ಕು ಅಂತಾರೆ. ಅದು ನಾನು ಇವತ್ತು ನೋಡಿ ನನ್ನ ಕಾರ್ ಹೋಗೋದು ನೋಡಿ ನಾನೇ ಫೀಲ್ ಮಾಡಿದೆ. ಆಮೇಲೆ ಇವ್ರ ಮೇಲೆ ಬಂದಿರೋ ಟಾಯ್ಸು, ಇವರು ಒಂದೊಂದು ಗಾಡಿನೇ ಎತ್ತಾ ಇದ್ದಾರೆ. ಅವನಿಗೆ ಅದನ್ನು ಆಡೋಕ್ಕೆ ಬಿಡ್ದಿರೋ ಇರೋವ್ರಿಗೂ ಅವ್ನಿಗೆ ತುಂಬ ಕಷ್ಟವಾಗಿದ್ದ. ಇದಾಗಿತ್ತು ನಮ್ಮನೆ ಪೂರ್ತಿ ಆಯ್ದ ಪೂಜೆದ ಫುಲ್ ವೀಡಿಯೋ. ದಯವಿಟ್ಟು ವೀಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಕೊಡಿ. ಚಾನಲ್ಗೆ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರೋ ಒಂದು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಯಾವುದಾನ ಒಳ್ಳೆ ಕಂಟೆಂಟ್ ವೀಡಿಯೋ ಬೇಕು ಅಂತ ನಿಮ್ಗೆ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಅದರದ್ದೊಂದು ವೀಡಿಯೋ ಹಾಕ್ತೀನಿ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಂಟಿಲ್ ವೀಡಿಯೋನ ನೋಡಿಕೊಂಡು ಎಂಜಾಯ್ ಮಾಡಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್.